ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನನ್ನ ಮಗಳು ಬೇಗ ಎದ್ದಿದ್ಲು. ಅವ್ರ ಪಪ್ಪ ಹೆಚ್ಕೊಂಡು ಕೂತ್ಕೊಂಡಿದ್ರು. ಹೊರಗೆ ತುಂಬ ಮಳೆ ಕೂಡ ಬರ್ತಾ ಇದೆ. ಚಳಿ ಅಂದ್ರೆ ಚಳಿ ಇದೆ. ಟೋಪಿ ಹಾಕಿದರೆ ತೆಗೆದು ಎಸಿತಾ ಇದ್ಲು. ನಮ್ಮನೆ ಅದಕ್ಕೆ ಟವಲ್ ಬೆಚ್ಚಗೆ ಹೊಚ್ಕೊಂಡು ಕೂತ್ಕೊಂಡಿದ್ರು ಅವಳನ್ನ. ಹಾಗೆ ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಬೈಕಲ್ಲಿ ಬಿದ್ದು ಸ್ವಲ್ಪ ನರ ಎಲ್ಲ ಜಜ್ಜಿದಂಗೆ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಪೇನಿಗೆ ಅದು ಬೆಲ್ಟ್ ಹಾಕ್ಕೊಳಕ್ಕೆ ಕೊಟ್ಟಿದ್ದಾರೆ. ಹಾಕ್ಕೊಂಡು ಕೂತ್ಕೊಂಡಿದ್ರು. ನೀರು ಬಿಡ್ತಾರೆ ಇವತ್ತು. 7:30ಗೆ ಬಿಟ್ಟಿದ್ರು. ನಮ್ಮ ನೀರು ನಿಧಾನಕ್ಕೆ ಅದ್ರಾಗೆ ನೀರು ಹಿಡಿತಾಯಿದ್ರು. ಅದು ನೀರು ಅರ್ಧಂಬರ್ಧ ಸಿಕ್ಕು, ಪೂರ ಕೂಡ ಸಿಗಲಿಲ್ಲ. ನೀರು ಹೋಗಿದ್ದು ಖುಷಿಗೆ ಅಂತ ಒಂದು ಹಾಡು ಹೇಳ್ಕೊಂತ ಕೂತ್ಕೊಂಡಿದ್ರು. ಒಂದು ಹಾಡು ಹೇಳಿ ಮುಗಿಸಿದ ಮೇಲೆ ನಾನು ನಾಷ್ಟ ಎಲ್ಲ ಮಾಡಿದೆ. ಅವರು ತಿನ್ಕೊಂಡು ಕೆಲ್ಸಕ್ಕೆ ಹೋದರು. ನೆಕ್ಸ್ಟ್ ನನ್ನ ಮಗನ ಕೂಡ ರೆಡಿ ಮಾಡಿದೆ. ನಮ್ಮ ಮಾವಾರ ಅವನ್ನ ಬಿಟ್ಟು ಬರೋಕ್ಕೆ ಹೋದರು ಸ್ಕೂಲ್ಗೆ. ಬಾಯ್. ಟೈಮ್ 12 ಗಂಟೆನೂ ಆಯಿತು. ನನ್ನ ಕೆಲಸ ಕೂಡ ಎಲ್ಲ ಆಯ್ತು ಇವಾಗ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಬೆಳಗ್ಗೆ ನೀರು ಬಿಟ್ರಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. 6 ದಿನ ಆಗಿತ್ತು ನೀರು ಬಿಟ್ಟು. ಎಲ್ಲ ನೀರೆಲ್ಲ ಹಿಡಿದು ನಾಷ್ಟ ಅವಲಕ್ಕಿ ಮಾಡ್ಕೊಂಡು ತಿಂದಾಯ್ತು. ಮಗನ ಸ್ಕೂಲಿಗೆ ಕಳಿಸಿ ಎಲ್ಲ ಮುಗಿಸ್ಕೊಂಡು ಇಷ್ಟು ಬೇಗ 7 ವರ್ಷಕ್ಕೆ ಮಲ್ಕೊಂಡ್ಬಿಟ್ಲು. ಇವಳು ಮಲ್ಕೊಂಡ್ಮೇಲೆ ನಾನು ಬೇಗ ನೆಲ ಎಲ್ಲ ಒರೆಸ್ಕೊಂಡು ಜಳಕ ಪೂಜೆ ಎಲ್ಲ ಮಾಡಿಕೊಂಡೆ. ಬಟ್ಟೆ ವಾಶಿಂಗ್ ಮಿಷಿನ್ ಹಾಕಿದ್ದೇನೆ. ತೆಗೆದು ಜಾಲಿಸಿ ಒಣ ಹಾಕಬೇಕಷ್ಟೇ. ಈಗ ನೆನ್ನೆ ನೈಟಿಂದ ಸ್ವಲ್ಪ ಸೊಪ್ಪಿನ ಸಾರಿದೆ, ಅದಕ್ಕೆ ಬಿಟ್ಟಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ಏನಾರು ಮಾಡ್ಕೊಂಡ್ರೆ ಆಯಿತು ಒಂದು. ಬಟ್ ಈ ಮೇಡಮವ್ರನ್ನ ಫ್ರೆಶ್ ಅಪ್ ಮಾಡಿ ಮಮ್ಮು ಉಣಿಸ್ಬೇಕು. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಸರಿ ಮಾಡಿಕೊಂಡು ತಿನ್ನಿಸಿ ಅವಳನ್ನ ಅಲ್ಲಿ ಕೆಳಗೆ ಆಟ ಆಡೋಕೆ ಬಿಟ್ಕೊಂಡು ಬಟ್ಟೆ ಎಲ್ಲ ಆರೋದಕ್ಕೆ ಹಾಕ್ಕೊಳ್ತಾ ಇದ್ದೆ. ಹಾಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅವಳನ್ನ ಕಿಟಕಿಯಲ್ಲಿ ಆಟ ಆಡಿಸ್ತಾ ಇದ್ದರು. ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ ಅನ್ನೋಕ್ಕೆ ಅವಳು ಅದೇ ರೀತಿ ನೋಡ್ತಾ ಇದ್ಲು ಅವ್ರನ್ನ. ಟೈಮು 3:30 ಆಗಿತ್ತು. ಹಾಗೆ ನಮ್ಮ ಮನೆಯವರು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದ್ಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಅವ್ರನ್ನ ಮಾತಾಡ್ಸೋಕ್ಕೆ ಬಂದಿದ್ದರು. ಕಾಲಿಗೆ ಪೆಟ್ಟಾಗಿತ್ತಲ್ವ, ಅವ್ರ ಫ್ರೆಂಡ್ ಮಾತಾಡ್ಸೋಕ್ಕೆ ಬಂದಿದ್ದರು ಅವ್ರನ್ನ. ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟು ಅವರು ಕುಡಿದ್ರು. ಹಾಗೆ ಸಂಜೆ ಟೈಮು ನಮ್ಮಮ್ಮ ನಮ್ಮ ತಮ್ಮ ಬಂದರು. ಅವರು ಬಂದಮೇಲೆ ಮೊಮ್ಮಗಳನ್ನೆಲ್ಲ ಸ್ವಲ್ಪ ತೆಚ್ಕೊಂಡು ಮುದ್ದಾಡಿದರು. ನೆಕ್ಸ್ಟ್ ಅವ್ರು ಬರ್ತಾ ಸ್ವಲ್ಪ ದಾಣಿ, ಸಮೋಸ, ಮಿರ್ಚಿ ಎಲ್ಲ ತೊಗೊಂಬಂದಿದ್ರು. ಅದನ್ನು ಸ್ವಲ್ಪ ಟೀ ಮಾಡ್ಕೊಂಡು ಕುತ್ಕೊಂಡು ತಿಂದ್ವಿ. ಹಾಗೆ ಬರ್ತಾ ಕಾಳು ಕಡಿ ತಗೊಂಬಂದಿತ್ತು. ಸ್ವಲ್ಪ ಗಿಡಗಳು ಹೇಳಿದ್ದೆ ನಾನು, ಆ ಗಿಡನೂ ತಗೊಂಬಂದಿತ್ತು. ಅವನ್ನೆಲ್ಲ ತೆಗೆದಿಟ್ಟು ನೈಟ್ ಊಟಕ್ಕೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂದು ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು, ನಮ್ಮ ತಮ್ಮ ಇಲ್ಲಿ ಫೋನ್ ನೋಡ್ಕೊತ ಕುತ್ಕೊಂಡಿದ್ದಾರೆ. ನಮ್ಮಮ್ಮ ಇಬ್ಬರು ಮಕ್ಕಳು ಕರ್ಕೊಂಡು ಆ ಕಡೆ ನಮ್ಮ ಅತ್ತೆಯವ್ರ ಮನೆಗೆ ಮಾತಾಡ್ಸೋಕೆ ಹೋಗಿದ್ದರು. ನಾನು ಸ್ವಲ್ಪ ಇಲ್ಲಿ ಎಗ್ ಬುರ್ಜ್ ಮಾಡ್ಕೊಳ್ಳೋಣ ಅಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ಟೈಮ್ ಅಲ್ಲೇ 8:30 ಆಗಿತ್ತು. ಎಲ್ಲ ಅಡುಗೆನೂ ಇತ್ತು. ಸ್ವಲ್ಪ ಎಗ್ ಬುರ್ಜ್ ಅಷ್ಟೇ ಮಾಡ್ಕೊಂಡ್ವಿ. ನನ್ನ ಮಗಳು ಮಲ್ಕೊಂಡಾಳ ಅಂದು ಬೇಗ ಎಲ್ಲ ಊಟ ಕೂಡ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ನಮ್ಮಮ್ಮ ಇಲ್ಲಿ ನನ್ನ ಮಗಗೆ ಊಟ ಮಾಡಿಸ್ಕೊಂತ ನಾವು ಊಟ ಮಾಡ್ತೀನಿ ಆಮೇಲೆ ಅಂದು ಫಸ್ಟ್ ಮಗಗೆ ಊಟ ಮಾಡಿಸ್ತಾಯಿತ್ತು. ಮೊಮ್ಮಗಳಿಗೆ ಅಜ್ಜ ಅಮ್ಮ ಪ್ರೀತಿನೇ ಆಗಲ್ವ, ಅವ್ರ ಮೊಮ್ಮಕ್ಕಳು ಕಂಡ್ರೆ ಎಷ್ಟು ಪ್ರೀತಿ ಇವರಿಗೆ. ಹಾಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರೊಳಗೆ ನನ್ನ ಮಗಳು ಎದ್ದಿದ್ಲು. ನಮ್ಮಮ್ಮ ಹೆಚ್ಕೊಂಡು ಕೂತ್ಕೊಂಡ್ರು. ನಾನು ಸ್ವಲ್ಪ ಪಡ್ಡಿಗೆ ನೆನೆ ಹಾಕಿದ್ದೆ. ಅದು ಪಡ್ಡಿಗೆ ಸ್ವಲ್ಪ ಇಲ್ಲಿ ಮಂಡಕ್ಕಿ ಹಾಕ್ತೆ ನಾನು, ಹಂಗಾದ್ರೆ ಸಾಫ್ಟಾಗಿ ಬರುತ್ತೆ ಅಂದು ಎಲ್ಲ ರುಬ್ಬಿ ಇಟ್ಕೊಂಡೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಬಾಯ್ ಮಾಡ್ಬಂದು